ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಂಗಣದಲ್ಲಿ ನಬಾರ್ಡ್ ಮತ್ತು ಶಿರಸಿಯ ಕೆಡಿಸಿಸಿ ಬ್ಯಾಂಕ್ ಸಹಯೋಗದಲ್ಲಿ ಆರ್ಥಿಕ ಸಾಕ್ಷರತೆ ಮತ್ತು ಆರ್ಥಿಕ ಯೋಜನೆಗಳ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆಡಿಸಿಸಿ ಬ್ಯಾಂಕ್ನ ಸಿದ್ದಾಪುರ ಶಾಖೆಯ ಪ್ರಕಾಶ್ ದೀಕ್ಷಿತ್ ಮಾತನಾಡಿ, ಆರ್ಥಿಕ ಸೇರ್ಪಡೆ, ಬ್ಯಾಂಕಿಂಗ್ ಸೇವೆ, ವಿಮೆ, ಸಾಮಾಜಿಕ ಭದ್ರತೆ, ಡಿಜಿಟಲ್ ಬ್ಯಾಂಕ್ ವ್ಯವಹಾರದ ಕುರಿತು ಮಾಹಿತಿ ನೀಡಿದರು. ನಬಾರ್ಡ್ನ ಡಿಡಿಎಂ ಸುಶೀಲ್ ಕುಮಾರ್ ಅವರು, ನಬಾರ್ಡ್ 43 ವರ್ಷ ಪೂರೈಸಿ 44ನೇ ವರ್ಷದ ಸಂಭ್ರಮದಲ್ಲಿದೆ. ನಬಾರ್ಡ್ನ ಆರ್ಥಿಕ ವ್ಯವಹಾರ, ನಬಾರ್ಡ್ ನಡೆದು ಬಂದ ದಾರಿ ಕುರಿತು ಹಾಗೂ ನಬಾರ್ಡ್ ಯಾವ ರೀತಿಯಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದೆ ಎಂದು ವಿವರಿಸಿದರು. ಯಾವ ರೀತಿ ಹಣ ತೊಡಗಿಸ್ಬೋದು, ಯಾವ ರೀತಿ ಅದನ್ನು ವಾಪಸ್ ಪಡ್ಕೊಳ್ಬೋದು, ಅದಕ್ಕೆ ಯಾವ ರೀತಿ ಅಕೌಂಟ್ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷ. ವಿ ಆರ್ ಸೋ ಹ್ಯಾಪಿ ಬಿಕಾಸ್ ಅವರ್ ಮಿಸ್ಟರ್ ಸುಶೀಲ್ ಕುಮಾರ್ ವಿತ್ ಅಸ್ ಟುಡೇ ಹಿ ಇಸ್ ಅಟೆಂಡಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಫ್ರಮ್ ನಬಾರ್ಡ್. ಹರ್ಸಿಕಟ್ಟ ಕೆವಿಜಿ ಬ್ಯಾಂಕ್ನ ವ್ಯವಸ್ಥಾಪಕ ಅಭಿಶಂಕರ್ ಮಾತನಾಡಿ, ಜನರು ಬ್ಯಾಂಕಿಗೆ ಬರಬೇಕು, ಅಲ್ಲಿಯ ಸೌಲಭ್ಯವನ್ನು ತಿಳಿದುಕೊಂಡು ವ್ಯವಹಾರ ಮಾಡಬೇಕು, ಬ್ಯಾಂಕಿನ ಲಾಕರ್ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕೆನರಾ ಡಿಸಿಸಿ ಬ್ಯಾಂಕ್ನ ಎಜಿಎಂ ಅನಿತಾ ನೇರಳಕಟ್ಟಿ ಬ್ಯಾಂಕಿನ ವ್ಯವಹಾರದ ಕುರಿತು ಮಾಹಿತಿ ನೀಡಿ, 0% ನೀಡುತ್ತಿರುವ ಹೈನುಗಾರಿಕೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು, ಮೊಬೈಲ್ಗೆ ಬರುವ ಎಸ್ಎಂಎಸ್ ಕುರಿತು ಜಾಗೃತರಾಗಿರಬೇಕು ಎಂದು ಹೇಳಿದರು. ಕೆನರಾ ಡಿಸಿಸಿ ಬ್ಯಾಂಕ್ನವರು ಕೆಸಿಸಿ ಸಾಲ ಸೌಲಭ್ಯ ನೀಡುತ್ತಿರುವ ನಿಯಮಾವಳಿಯಲ್ಲಿ ಸರಳತೆ ತರಬೇಕೆಂದು ಸದಸ್ಯರು ಆಗ್ರಹಿಸಿದರು. ನಿಮ್ಮ ಮುಂದಿನ ಜೀವಿತಾವಧಿ ಒಂದು ವೇಳೆ ನೀವು ಆ ಸ್ಕೀಮಿಂದ ಹೊರಬಂದ್ರೆ ಯಾವುದೇ ಸಮಯದಲ್ಲಿ, ಈಗ 15 ವರ್ಷಕ್ಕೆ ನೀವು ಮಾಡಿಸ್ತಿದ್ದೀರ, 30 ವರ್ಷಕ್ಕೋ 35 ವರ್ಷಕ್ಕೋ ಯಾವುದೋ ಕಾರಣದಿಂದ ನೀವು ಬಿಟ್ಟಿರ್ತೀರ, ಅಂತ ಸಂದರ್ಭದಲ್ಲಿ ನಿಮ್ದೇನು ವಾಪಸ್ ಮಾಡೋದು ಅಂದ್ರೆ ನೀವು ಇದುವರೆಗೆ ತುಂಬಿರುವಂತ ಅಮೌಂಟ್ ಏನು ಅಕ್ಯುಮುಲೇಟ್ ಆಗಿರ್ತದ ಅದರ ಮೇಲೆ ಬಡ್ಡಿಯನ್ನು ಸೇರಿಸಿ ನಿಮಗೆ ಕೊಡ್ತಾರೆ. ಒಂದು ವೇಳೆ ಯಾರೇ ಅದನ್ನು ನೋಂದಾಯಿಸಿಕೊಂಡು ತೀರ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಅವರ ನಾಮಿನಿಗಳು ಅಂದ್ರೆ ಸರಳ ವಾರಸುದಾರ ಯಾರಿರ್ತಾರೆ ಅವರಿಗೆ ಆ ಹಣವನ್ನು 60 ವರ್ಷದ ನಂತರ ಸಂಘದ ಅಧ್ಯಕ್ಷ ಅನಂತ ಹೆಗಡೆ ಗೊಂಟನಾಳ ಅಧ್ಯಕ್ಷತೆ ವಹಿಸಿದ್ದರು. ಹಾರ್ಸಿಕಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ ಹೆಗಡೆ ಹೊಸಗದ್ದೆ, ಗೋಪಾಲ್ ಕೃಷ್ಣ ಗಾಳಿಜಡ್ಡಿ, ಕದಂಬ ವಿವಿಧೋದ್ದೇಶ ಸೇವಾ ಸಹಕಾರಿ ಸಂಘ ಶಿರಸಿ, ಇದರ ನಿರ್ದೇಶಕ ರಾಮನಾಥ್ ಹರಗಿ ಹಾಗೂ ಇತರರು ಉಪಸ್ಥಿತರಿದ್ದರು. ರಮೇಶ್ ಹಾರ್ಸಿಮನೆ, ನುಡಿಸಿರು ನ್ಯೂಸ್, ಸಿದ್ದಾಪುರ.